ಬ್ಯಾರಿ ಲೇಖಕಿರು ಬೊಕ್ಕ ಕಲಾವಿದರ್ನ ಕೂಟ ಮೇಲ್ತೆನೆ ಒತ್ತಿರ್ದು ಕಲ್ಲರಕೋಡಿ ಮಸ್ಜಿದ್ ತಕ್ವಾ ಒಟ್ಟು ಸೇರಿಗೆಡು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮನ ಕಲ್ಲರಕೋಡಿ ನೂರುಲ್ ಉಲಾಮಾ ಮದ್ರಸಾ ಸಭಾಂಗಣಡು ಐತಾರ ಕಾಣೆ ನಡಪಾಯಿರು. എഴുത്തുകാർ പിന്നെ കലാവിധന്മാർ കൂട്ടാക്കുന്നുണ്ട്. പക്ഷേ ഈ ചുറ്റുമുള്ള എല്ലാവർക്കും ഇതിൽ വിഷയം കൊടുത്തുണ്ട്. ഈ ഒരു സംഘടന എന്തിനു മേൽ തന്നെ നടപ്പാട്ട് ഒരു ചെറിയ ലേസ് പരിസര നാലാചരണೆ പിന്നെ അതിൻ്റെ ഭാഗമായിട്ട് തൈ കൊടുക്കുന്ന ലേസ്. ഞങ്ങൾ ഈ ഒരു ലേസിനെ ಬಗ್ಗೆ ಪ್ರಸ್ತಾಪ ಇಟ್ಟപ്പോൾ ഞങ്ങൾ ആലിക്കുഞ്ചിറെ മുഖാന്തര മസ്ജിദ് തക്വയും പിന്നെ ഇവിടുത്തെ ഈ കമ്മിറ്റിയുടെ അധ്യക്ഷ എല്ലാ പദാധികാരിമാർ മെമ്പർമാർ ഞങ്ങൾക്ക് നല്ലൊരു സപ്പോർട്ട് ചൊന്തു നിങ്ങൾ ഞങ്ങളിവിടെ ബറു കൂടെ ലേസ് ಹಾಕೋರು എന്ന് കേട്ടോണ്ടാറ്. അതുകായിട്ട് ഞാൻ സുറൂലു നന്ദി ചൊന്നുകൊണ്ടുള്ളേ. മാത്രമല്ല ഈ ലേസിൽ ഉണ്ട് മസ്ജിദ് തക്വാര അധ്യക്ഷ മുഹമ്മദ് സാഹിബ്, അതുപോലെ ഞങ്ങളെ മേൽത്തനര ഗൗരവാധ്യക്ഷനും ഇണ്ടത്തോ ഈ ലേസർ അധ്യക്ഷനായ ആലിക്കുഞ്ഞി പാറെ സാഹിബ്, അതുപോലെ നരങ്ങാണ ഗ്രാമപഞ്ചായത്ത് അധ്യക്ഷ നവാസ് കല്ലറക്കോടി, ഇവിടുത്തെ ഖതീബ് ഉസ്താദ്, അതുപോലെ ഇവിടുത്തെ മുഅല്ലിം ഉസ്താദ്, കമ്മിറ്റിയിൽപ്പെട്ട എല്ലാവരും എൻ്റെ പിരിസത്തോ ಮೇಲ್ತೆನರ ಪದಾಧಿಕಾರಿಮಾರ್ ಅಧ್ಯಕ್ಷ ಪದಾಧಿಕಾರಿಮಾರ್ ನನ್ನ ಪ್ರೀತಿಯ ಪುಟಾಣಿ ವಿದ್ಯಾರ್ಥಿಗಳು ഇങ്ങനെ ಬಾರಿ ಸೈಲೆಂಟ್ ಆಗಿ ಇಕ್ಕುವಾರಿ. ഞങ്ങളെ പ്രോഗ്രാം നീണ്ടിട്ട് ചമ്മೆ ವಕ್ತಿ ಟೈಮ್ ಇಲ್ಲ, 3 ಗಂಟೆ ತಪ್ಪೆಂಗು 1 ಗಂಟೆത്തോളം മാത്രം നിൽക്കൂ. അതിಗೆ ಸಂಬಂಧಪಟ್ಟ ಎಲ್ಲರೂ ഞങ്ങളൊಟ್ಟಿಗೆ ಸಹಕರಿಕೊಣು. 3 ಗಂಟೆ അല്ലെങ്കിൽ 1 ಗಂಟೆನೇ ಉಲ್ಗ ನನಗೆ ಈ ಪ್ರೋಗ್ರಾಮ್ ತೀರ್ಕೊಣು. ഞാനടക്ക ഒത്തവർ NC എന്ന നിലക്ക് കൂടെ ഞാനും ഇതിക്ക് പ്രയത്നം ആക്കേണ്ട വിഷയമാണ്. പിന്നെ ഒരു വിഷയം ഞാൻ ഇവിടെ വന്ന പിന്നെ ഞാൻ കിട്ടിയത് ഇന്നലെ ഫിർസത്തോ സ്റ്റുഡൻറ്റ് നവാസ് കല്ലറക്കോടി അവൻ്റെ അബ്ബക്ക് ഉഷാറില്ല എന്ന് ചൊന്നിട്ടു. ഇതുവരെ കോമാ സ്ഥിതിയിൽ ബൈക്കാലത്ത് അയർലാൻഡ് ഹോസ്പിറ്റലിലുണ്ട്. അള്ളാഹു അവർക്ക് ആഫിയത്തുള്ള ദീർഘായുസ് കൊടുക്കട്ട്. എത്രയും പെട്ടെന്ന് ഹോസ്പിറ്റലിൽ നിന്ന് ഖബറെല്ലാം ആയിട്ട് മുന്നത്തിനൊക്കെ തിരിഞ്ഞു വരാൻ വേണ്ടിയിട്ട് അള്ളാഹു നമ്മുടെ ഫിർസപ്പെട്ട നവാസ് കല്ലറക്കോടെ ബാപ്പക്ക് നമ്മെല്ലാ ദ്വാരക്ക് അള്ളാഹു ആഫിയത്ത് കൊടുക്കട്ട് ചൊന്നിട്ടു ആദ്യമായി ഞാൻ നനപ്പാക്കിക്കൊണ്ട് ഇനി നേരമായിട്ട് ഡയറക്റ്റായിട്ട് നമ്മൾ കാര്യക്രമത്തേക്ക് പോന്നു. മർഹബ മുഹമ്മദ് എണ്ണൈ ഇവിടെ ബന്ധം ഞാൻ മുഹമ്മദ് എണ്ണൈ മാത്രമേ കേട്ടെ നോക്കുമ്പോൾ മുഹമ്മദ് എണ്ണയുടെ ഒരു അധ്യാപക ഞാൻ ആയസബുൽ ഇൻഷാല്ല ഇന്നത്തെ ഈ ലേസിರಿಗೆ മർഹബ ചൊല്ലൊക്കെ വേണ്ടി മുഹമ്മദ് എണ്ണൈ അധ്യക്ഷർ മസ്ജിദ് തക്വാ കല്ലറക്കോടി ഇവിടെ കൂടെ ഞങ്ങളെല്ലാവരെയും ഗസ്റ്റന്മാരെയും എല്ലാവരെയും ಮರ್ಹಬ ಚೊಲ್ಲೋಣ ಚಂತು ಕೇಟುಳ್ಳೆ. ಹೇಳ್ತಾನೆ ಉಳ್ಳಾಲ ತಾಲೂಕು ಮಟ್ಟದಲ್ಲಿ ಕಾರ್ಯಾಚರಿಸುವಂಥ ಒಂದು ಸಂಘಟನೆ. ಇವರು ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ವಿತರಣಾ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ನೂರುಲ್ ಹುದಾ ಮಸ್ಜಿದ್ ತಕ್ವಾದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮಗೂ ತುಂಬ ಸಂತೋಷ ಇದೆ ಹಾಗೂ ಒಂದು ಒಳ್ಳೆಯ ಶ್ಲಾಘನೀಯ ಕಾರ್ಯ ಕೂಡ. ಹಾಗಾಗಿ ಈ ಸಂಘಟನೆ ಬಗ್ಗೆ ನಾವು ಕೇಳಿದ್ದೇವೆ ಮೇಲ್ತನ ಬಗ್ಗೆ.
ಆದರೆ ಇದರ ಕಾರ್ಯಚಟುವಟಿಕೆಗಳ ಒಂದು ವ್ಯಾಪ್ತಿ ಅಷ್ಟೊಂದು ನನಗೆ ಗೊತ್ತಿಲ್ಲ. ಏನಾದರೂ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮುಖ್ಯ ಅತಿಥಿಗಳನ್ನು ಸ್ವಾಗತ ಮಾಡಬೇಕಾಗಿದೆ. ಮೊದಲನೇದಾಗಿ ನಮ್ಮ ಮದ್ರಸದ ಉಸ್ತಾದರುಗಳು ಹಸನ್ ಉಸ್ತಾದ್ ಮತ್ತು ಮರ್ಸೂದ್ ಉಸ್ತಾದರನ್ನು ಈ ವೇದಿಕೆಗೆ ಮೇಲ್ತನೆ ಪರವಾಗಿ ಮತ್ತು ನಮ್ಮ ಕೊಲ್ಲರಕೋಡಿ ಮಸ್ಜಿದ್ ತಕ್ವಾ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಗೌರವಾನ್ವಿತರು, ನಮ್ಮ ಉಲಮಾ ನೇತಾರರು, ನಮ್ಮ ಸಮಾಜದೊಬ್ಬ ಹಿರಿಯ ಮಸ್ಜಿದ್ ವ್ಯಕ್ತಿ ಜನಾಬ್ ಆಲಿಕುಂಜಿ ಹಾಜಿಪಾರೆ ಗೌರವಾಧ್ಯಕ್ಷರು ಮೇಲ್ತಾನೆ, ಇವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ನಮ್ಮ ಜಮಾತಿನಲ್ಲಿ ಹಲವಾರು ವರ್ಷಗಳ ಕಾರ್ಯದರ್ಶಿಯಾಗಿಯೂ ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ಉಳ್ಳಾಲ ತಾಲೂಕಿನ ಸ್ಥಾಪಕ ಅಧ್ಯಕ್ಷರಾಗಿಯೂ ಅದೇ ರೀತಿ ಮೇಲ್ತನೆಯ ಸ್ಥಾಪಕ ಅಧ್ಯಕ್ಷರು ಆಗಿದ್ದರು. ಇವರನ್ನು ನಮ್ಮ ಮಸ್ಜಿದ್ ತಕ್ವಾ ಕೊಲ್ಲರಕೋಡಿ ಇದರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಇಸ್ಮಾಯಿಲ್ ಮಾಸ್ಟರ್, ನನಗೆ ಅಕ್ಷರ ಕಲಿಸಿಕೊಟ್ಟಂಥ ನನ್ನ ಗುರು. ಈ ವೇದಿಕೆಯಲ್ಲಿ ನಿಲ್ಲಬೇಕಾದ್ರೆ ಈ ಗುರುಗಳ ಆಶೀರ್ವಾದ. ಹಾಗಾಗಿ ನಮಗೆ ಮದನಿ ಸ್ಕೂಲಲ್ಲಿರುವಾಗ ತುಂಬ ಆತ್ಮೀಯತೆಯಿಂದ ಒಂದು ಸಹೋದರರಂತೆ, ಹಾಗೆಯೇ ನಮ್ಮ ಪೇರೆಂಟ್ಸ್ ಅಂತೆ ನಮಗೆ ಒಂಥರ ಆ ಥರ ಸಲಹೆಗಳನ್ನು ಕೊಟ್ಟು ನಮಗೆ ತುಂಬ ಇದು ಮಾಡ್ತಾಯಿದ್ರು. ಅವ್ರನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಮ್ಮ ಮಸ್ಜಿದ್ ತಕ್ವಾ ನೂರುಲ್ ಮದ್ರಸಾ ಮತ್ತು ಮೇಲ್ತನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿ ಅಸಿರುದ್ದೀನ್ ಸಾರ್ತಬೇಲ್ ಅಧ್ಯಕ್ಷರು ಮೇಲ್ತನೆ. ಇವರಿಗೆ ನಮ್ಮ ಮಸ್ಜಿದ್ ತಕ್ವಾ ಮತ್ತು ನೂರುಲ್ ಮದ್ರಸಾ ಕೊಲ್ಲರಕೋಡಿ ಮತ್ತು ಮೇಲ್ತನ ಪರವಾಗಿ ಅವರನ್ನು ವೇದಿಕವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಹಾಜಿ ಇಬ್ರಾಹಿಂ ನಡುಪದು ಖಜಾಂಜಿ ಮೇಲ್ತನೆ. ಇವರನ್ನು ಕೂಡ ನಮ್ಮ ಮಸ್ಜಿದ್ ತಕ್ವಾ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಬಶೀರ್ ಅಹಮ್ಮದ್ ಕಿನ್ಯಾ, ಹಮ್ಜಾ ಮಲಾರ್, ಮನ್ಸೂರ್ ಅಹಮ್ಮದ್ ಸಾಮಿನಿಗೆ, ಮೊಹಮ್ಮದ್ ಬಾಷಾ ನಾಟೆಕಲ್, ಬಶೀರ್ ಕಲ್ಕಟ್ಟ, ಸಿದ್ದೀಕ್ ಎಸ್.ಎಂ, ಅಶ್ರಫ್ ದೇರ್ಲಕಟ್ಟೆ, ಆಸಿಫು ಬಬ್ಬುಕಟ್ಟ, BM ಕಿನ್ಯಾ, ರಿಯಾಜ್ ಮಂಗಳೂರು, ರಫೀಕ್ ಕಲ್ಕಟ್ಟ, ಇವರೆಲ್ಲರಿಗೂ ನಮ್ಮ ಮಸ್ಜಿದ್ ತಕ್ವಾ ವತಿಯಿಂದ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಊರಿನ ಯುವ ನಾಯಕ ಹಾಗೆ ನರಿಂಗಾಣ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂಥ ಶ್ರೀಯುತ ನವಾಜ್ MB ಅವರಿಗೆ ನಮ್ಮ ಈ ಕೊಲ್ಲರಕೋಡಿ ಮಸ್ಜಿದ್ ತಕ್ವಾ ಹಾಗೂ ಮೇಲ್ತನೆ ವತಿಯಿಂದ ಎಲ್ಲ ವಿಧ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ನೆರೆದಿರುವಂಥ ನಮ್ಮ ಊರಿನವರಾದ ಕರ್ನಾಟಕ ಮುಸ್ಲಿಂ ಜಮಾತ್ ಕೊಲ್ಲರಕೋಡಿ ಅಧ್ಯಕ್ಷರಾದಂಥ ಹಾಜಿ ಇಬ್ರಾಹಿಂ ಹಾಜಿ ಪಾರೆ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಜೀದ್ ಪಾರೆ, ಹಾಗೆ ಇಲ್ಲಿ ನಡೆದಂಥ ನಮ್ಮ ಈ ಮಸ್ಜಿದ್ ತಕ್ವಾ ಕೊಲ್ಲರಕೋಡಿ ಇದರ ಫೈನಾನ್ಸ್ ಸೆಕ್ರೆಟರಿ ಆದಂಥ ಹಮೀದ್ ತಟ್ಲ, NM ಯೂಸುಫು, ಮೊಹಮ್ಮದ್ ಚಾ, ಮಜೀದ್ NM, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳುತ್ತಾ ನಿಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಅಸ್ಸಲಾಮು ಅಲೈಕುಂ. ಮಸ್ಜಿದ್ ತಕ್ವಾರ ಅಧ್ಯಕ್ಷ ಮೊಹಮ್ಮದ್ NI ಅವ್ರಕ್ಕೂ ಮರ್ಹಬಾ. ಇನಿ ಪ್ರಸ್ತಾವನೆ ಈ ಒಂದು ನಾಲಾಚರಣೆ ಪರಿಸರ ನಾಲಾಚರಣೆ ಬಗ್ಗೆ ನಂಗಲು ಮೇಲ್ತನರ ಅಧ್ಯಕ್ಷ ಆಶಿರುದ್ದೀನ್ ಸಾರ್ತಬೈಲ್ ಜಂಡು ಪಲ್ಕ. ಅಸ್ಸಲಾಮು ಅಲೈಕುಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್. ನಂಡು ಪಿರ್ಸತ್ತೋ ಮದ್ರಸತ್ತೋ ವಿದ್ಯಾರ್ಥಿನಿ അതേപോലെ വേദിക്കയിൽ രച്ചിത്തുല്യതായ വലിയ ഈ റായത്വവും ഗണ്യ വ്യക്തിമാരെ എല്ലാവർക്കും ഈ ഒരു നല്ലൊരു ലേസുಗೆ നൻ്റെ ಪಕ್ಕಲ್ ಮರ್ಹಬಾಕಿತ್ತು. ಈ ಲೇಸಿನ ಉದ್ದೇಶ ಎಂದಿಗೆ ಮೇಲ್ತಾನೆ ಇಂಗಂತೊರು ಇನಿಷಿಯೇಟಿವ್ ಇಂಗಂತೊರು ಲೇಸ್ ತೊಡಗಗುಳ್ಳ ಕಾರಣ ಎಂದರೆ ಚೊಂದೆಂಟಾಯಂಗೆ ಸಾಹಿತ್ಯ ಮೇಲ್ತಾನೆ ಚೊಂದೆದವರು ಸಾಹಿತ್ಯ ಬಳಗ, ಸಾಹಿತ್ಯ ಕಲಾವಿದಮಾರವರು ಬಳಗ. ಸಾಹಿತ್ಯ ಕಲಾವಿದಮಾರು ಚೊಂದೆಂಗೆ ಕವನ ಕಥೆ ಇಂಗಂತೆ ಮಸಾಲೆಂಗಲ್ ಮಾತ್ರ ಎಲ್ದರೆ ഒരു ವಿಭಾಗ ಅಲ್ಲ. ಸಾಮಾಜಿಕമായിട്ടുള്ളതായ ಕಾಳಜಿ ಉಳ್ಳದಾಯ ಬದ್ಧತೆ ಉಳ್ಳದಾಯ ഒരു ಬಳಗ ಚೊಲ್ಡೆ ഒരു ಆಲೋಚನೆ
ನಂಗಲೆ ಮುನ್ನಲ್ಲು ಬೆಕ್ಕೋಗ ಬೇನಾಯ್ತು ಮೇಲ್ತನೆ ಚಮ್ಮೆ ವರ್ಷಲ್ ಪಿನ್ನೆ ಹಿಂಗಂತೆ ಬೇರೆ ಬೇರೆ ನಮ್ತುల్లో ಲೇಸಂಗ್ ಹಾಕಿ ಉಂಟುಂಡು ಅದ್ರಲ್ಲಿ ಒಂದಾಯ್ತಿಕ್ಕರು ಪರಿಸರ ನಾಲಾಚರಣೆ. ಪರಿಸರ ನಂಗೆಲ್ಲರಿಗೂ ಪಿಡಿಯುಂಡು ಜೂನ್ 5ಗೆ ಲೋಕತ್ತು ಪರಿಸರ ನಾಲಾಚರಣೆ ಕಾರ್ಯಕ್ರಮ ಆಯ್ಪೋಯಿರಿ. ಆಯಂಗುಂ ಪರಿಸರ ನಾಲಾಚರಣೆ ಅವರು ಮುಸ್ಲಿಂ ಆಯವನಿಗೂ ಅದಕ್ಕೆ ಈ 4 ಚೊಂತಿಲ್ಲ ಅವನು ಕಿಯಾಮತ್ ನಾಲ್ಡೆ ತೋಳು ಅವನಿಗೂ ಪರಿಸರത്തെ ಸಂರಕ್ಷಣೆ ಹಾಕೋನು, ತಣ್ಣೀರೆ ಸಂರಕ್ಷಣೆ ಹಾಕೋನು, ಕಾತರೆ ಸಂರಕ್ಷಣೆ ಹಾಕೋನು. ಅದೇ ಅವನ ಸುತ್ತಮುತ್ತಲುಳ್ಳದ ಎಲ್ಲ ಎಂದರೆ ಎನ್ವೈರ್ಮೆಂಟ್ ಉಂಡು, ಎಂದರೆ ಪರಿಸರ ಉಂಡು, ಅದರೆಲ್ಲ ಅವನು ಕಾತು ಸೂಕ್ಷಿಸಿಕೊಂಡು ಬರ್ನು. ಅವನಿಗೆ ಅಗತ್ಯ ಇನ್ನದು ಮಾತ್ರ ಮರ ಕಡಿಯೋನು ಉಂಟಾಯಂಗೆ, ಮರ ಮುರಿಕೊನು ಉಂಟಾಯಂಗೆ, ಅವನಿಗೆ ಅಗತ್ಯ ಇನ್ನಿತರ ಮಾತ್ರ ಅವನು ಮರ ಮುರಿಕೊನಲ್ಲ ಅಂತ ಅನಗತ್ಯತೆಗೆ ಯಾರಾಯ್ತು ಅವನು ಮರ ಮುರಿಕೋಗ ತೀರಾಚು ಅಂತ ನಂಗೆ ದೀನುಲು ಆಲಿಮಾರು ನಂಗೆ ಅದು ಪಡಿಪಾಟಿ ಉಂಟು ಬಂದ್ರಾರು. ನಂಗಲೆ ಮುನ್ನೊಂದು ತಲೆಮಾರು ನಂಗಂತೆ ಹಿರಿಯರಂಗಲ ಚರಿತ್ರೆ ನೋಕಿ ಅಂಟಾಯಂಗೆ ಯಾರತ್ತಿಗೆ ಯಾರ ಆಲ್ಮಾರು ಕೃಷಿಗೆ ಒತ್ತು ಕೊಡ್ತೆ ಆಲ್ಮಾರಾಯಿ ತಿನ್ನಾರು. ನಂಗಲೆ ಮುನ್ನೊಂದು ತಲೆಮಾರು ಈ ಬ್ಯಾರಿ ಕೌಮರ ತಲೆಮಾರು ಕೃಷಿಲು ಬಾನಿ ಹಾಕಿ ಇನ್ನೆ ಕೃಷಿ ನಡ್ತಿಯೋ ಇನ್ನದಾಯ ತಲೆಮಾರಾಯಿ ತಿಂತು. 20 ತಲೆಮಾರು ಸಾಫ್ಟ್ವೇരും ಇಂಜಿನಿಯരും മെഡിക്കലും ರೂಪത്തിൽ പോയെങ്കും ആ മുന്നത്തെ തലമാറിൽ ഇന്നതായ ആ ഹെറിഡിറ്റി അല്ലെങ്കിൽ അങ്ങനെ മൂല തത്വ ഇണ്ടത്തെ ആൾമാരിലുണ്ട്. അത് അങ്ങനെ എത്തിക്കറ് ഇണ്ട് ഞങ്ങൾക്ക് ഞങ്ങളുടെ ಬ್ಯಾರಿ ಸಮುದಾಯത്തിൽ ಕೃಷಿರ ಬಗ್ಗೆ ಪರಿಸರದ ಬಗ್ಗೆ ഒരു ಪಿರ್ಸ ಅಂಕ ಎಪ್ಪಳು ಉಂಡು. ಎಲ್ಲರಿಗೂ ಅಂಗಲ ಉತ್ತಲು ತೈ ನಡ್ರೆ ಅಂಗಲೆ ಸುತ್ತಮುತ್ತಲು ತೈ ನಡ್ರೆ ഒരു ಕೃಷಿ ಹಾಕರೆ ഒരു പൂന്തോട്ട ഉണ്ടാക്കರೆ ಇದೆಲ್ಲ ಆಸಕ್ತಿ ಉಂಡು. ಈ ಆಸಕ್ತಿರೇ ನಂಗೆ ಇನ್ನೂ ಯಾರು ಹಾಕಿಕೊಂಡು ಬರ್ನು ಪರಿಸರത്തിൽ 4 ನಾಶ ಆಯುಂಟುಂಡು. ಪರಿಸರ ಚೊಲ್ಲದೆ 4 ನಾಶ ಆಯುಂಟುಂಡು. ಮರಗೆ ಮುರ್ಚೊಂಟುಲ್ಲಾರು, അതേപോലെ പ്ലാസ്റ്റിക് ಯಾರ ಯೂಸ್ ಆಯುಂಟುಂಡು. അതേപോലെ ಕಾರ್ಖಾನೆಂಗ ಚೆಮ್ಮೆ ಔಡೌಡೆ ಕಾರ್ಖಾನೆಂಗ ಆಯುಂಟುಂಡು. ಇದಕ್ಕೆಲ್ಲ ಬದಲಾಯಿತೆ ഒരു ಮರ ಮುರ್ಚೆಂಗೆ 100 ತೈ ನಡನು ಚೊಲ್ಲೆ ഒരു ಕ್ರಮ ಉಂಡು. ಇಂಡೆ ಮರ ಮುರ್ಚೊಂಟುಲ್ಲ ಅಲ್ಲ ಅಂಟು ತೈ ನಡ್ರೆ ഒരു ಕ್ರಮ ಇಂಡೆ ಆಯುಂಟಿಲ್ಲ. ಅದು ನಂಗಲೆ ಇನ್ನು ಬಂಡೆದಾಯ ತಲೆಮಾರಿಗೂ ಅದರ ಅರಿವು ನಂಗೆ ಕೊಡ್ಕೊಣಾಯ್ತು ಬಂಡೆ ಅದಗೈತಿಕ್ಕರು ಮೇಲ್ತನ ಹಿಂಗಂತವರು ಅವರು ಅರ್ಥಪೂರ್ಣ ಅವರು ಲೇಸ್ ಹಾಕ್ರಿ. ಅದಾയത് ಈ ಪರಿಸರ ನಾಲಾಚರಣೆ ಜೊತೆಗೆ ಮುನ್ನೂರೆಲ್ಲ ಶಾಲೆಗೆ ಅಲ್ಲಂಗೆ ಪಂಚಾಯತ್ಗೆ ಮಾತ್ರ ಸೀಮಿತಮಾಯಿತು ಅವ್ರ ಆಲ್ಮಾರ ತಲೆಲಿಂತು. ಅದರೆಲ್ಲ ನಂಗಲೆ ಮದ್ರಸಂಗ ಪಳ್ಳಿಂಗ ಅದರ ಕಾಂಟಿ ಯಾರ ರೂಪത്തിൽ ಪರಿಸರത്തെ ಜಾಗೃತಿ ಸ್ಪೀಚಿൽ ಭಾಷಣത്തിൽ ഇങ്ങനെ നിരന്തരമായിട്ട് പരിസരത്തെ ಬಗ್ಗೆ ಜಾಗೃತಿ ಕೊಡ್ತೊಂಡುಂಡು. ಇದು ഒരു നല്ല ഒരു ಬದಲಾವಣೆ ಆಯ್ತಿಕ್ಕರು. ഇങ്ങനത്തെ ഒരു ಬದಲಾವಣೆയിൽ ಸಮಾಜ ഒരു ಕಲುಷಿತമായ ഒരു ವಾತಾವರಣത്തെ ಚೇಂಜ್ ಆಯಿತು, ഒരു നല്ല ವಾತಾವರಣ ಉಂಡಾವಣು. അങ്ങനെ ಸಬಲು ಇನ್ನು ಬಂಡೆದಾಯ ತಲೆಮಾರು ಪರಿಸರത്തെ ಬಗ್ಗೆ ಮರത്തെ ಬಗ್ಗೆ ಪಿರ್ಸ, ತೈ ನಡ್ರ ಬಗ್ಗೆ ಪಿರ್ಸ, അതേപോലെ ഔത്തുലൊരു പൂത്തോട്ട ഉണ്ടാക്കರೆ ಬಗೆಯಲ್ಲಿ ಉಳ್ಳದಾಯ ഒരു ಪಿರ್ಸ ಮುಹಬ್ಬತ್ ಅಂಗಲಂಗಲೆ ವ್ಯಾಪ್ತಿಗೆ ಸೀಮಿತಮಾಯ್ತು ಹಂಗೆ ಹಾಕಿಕೊಂಡು ಬರ್ನು. അങ്ങനെ ആക്കിക്കൊണ്ട് ಬಂದೆಂಟಾಯಂಗೆ ಈ ದುನಿಯಾವು ನಂಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಚರಿತ್ರೆ ಓದುಮ ನಂಗೆ ಪಿಡಿ ಅವರು ನಂಗೆ ಭಾಷಣത്തിൽ ಆಲಿಮಾರು ಚೊಂದೆದನಕ್ಕೊಂದು ನೆನಪು ಅವರು ಚೊಂದೆಂಟಾಯಂಗೆ ಕಿಯಾಮತ್ ನಾಲ್ ರೇ ಅಂತಿಮ ಘಟ್ಟ ಆ ಕಿಯಾಮತ್ ನಾಲ್ ಮುಟ್ಟ ಬಂದೆ ಅವರು ಅಂದಾಜು ನಿಂಗೆ പിടിയായെങ്കും നിങ്ങളെ കയ്യിൽ തൈ ഇന്നുണ്ടായെങ്കിൽ നിങ്ങൾ നെടണു ചൊന്തു ನಂಗೆ ಭಾಷಣത്തിൽ ವಾದಲು ಕೇಟವರು ಅವರು ಮಾಹಿತಿ ನಕ್ಕಿಪ್ಪ ನೆನಪು ಅವರು ಅತ್ತರೆയും ഒരു ಇಂಪಾರ್ಟೆಂಟ್ ಮುಸ್ಲಿಂ ರಂಕ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಡಿಪಾಟಿ ತಂದರೆ അങ്ങനെ ಸಬಲು ನಂಗೆ ಯಾರ ಪರಿಸರത്തെ ಬಗ್ಗೆ ಜಾಗೃತಿ ಉಂಟಾಕணும். ಆ ರೂಪത്തിൽ ಮೇಲ್ತನೆ നടപ്പാട്ടിದಂಥ അതേപോലെ ಮೇಲ್ತನೆಗೆ ಸಹಕಾರ ತಂದೆದಾಯ ಮಸ್ಜಿದ್ ತಕ್ವ ಈ ಒಂದು ಹೆಜ್ಜೆ ಈ ಒಂದು ಕಾಲ್ಬೈಪು ನಲ್ಲೊರು ಸ್ಟೆಪ್ ಆಯ್ತಿಕ್ಕರು ಹಣ ಸಬಲು ಎಲ್ಲರೂ ಇದೊರು ಈ ಸಾಂಕೇತಿಕ ಮಾಹಿತಿ ಕೂಡ ನಂಗೆ ಮೇಲ್ತನೆರ ಕಣಕಲ್ ತೈ ಊಡ ಕೊಡುಕರ ಪಿನ್ನೆ അവിടെ ಕೀಲು ಚೆಮ್ಮೆ ತೈಂಗ ಉಂಡು. ಆ ತೈಂಗಲೆಲ್ಲ ಎಡ್ತೊಂಡು പോയിട്ട് നിങ്ങളെ ചുറ്റുമുത്തുള്ള അവരെങ്കിൽ നിങ്ങളെ ചുറ്റുമുത്തുള്ള നടറും ഇണ്ട് ഞങ്ങൾ തൈ നട്ടേണ്ടായെങ്കിൽ ഇണ്ടേ ഞങ്ങൾക്ക് ഫല കിട്ടുന്നുണ്ടില്ലേ ഒരു കൊറിയ വർഷം പിന്നെ ഞങ്ങളെ ಬಂಡೆ ತಲೆಮಾರಿಗೆ ಅದರ ಫಲ ಕಿಟ್ಟು ಅದರ ಕೂಲಿ ನಂಗೆ ಕಬೂರಲ್ಲಿ ನಂಗೆ ಅದು ಕಿಟ್ಟಿಯೊಂಟಿಕ್ಕು ಅದಗೈತಿಕ್ಕರಿಪ್ಪ ನಂಗೆ ಕಬೂರ್ ರೋಡೆಲ್ಲ ಪೋಯಂಟಾಯಂಗೆ ನಿಂಗೆ ಕಾಣು ஒரு ಪಚ್ಚೆ ತೈ ನಡ್ರೆ ஒரு ಸಂಪ್ರದಾಯ ಉಂಡು. ಆ ತೈರೆ ಆ ಜೀಮ್ ಎತ್ತರ್ತೋಳ ಇಕ್ಕರು ಅತ್ತರ್ತೋಳ ಅದರ ಹಿಸಾಬ್ ಎಂದುಂಡು ಸವಾಬ್ ಎಂದುಂಡು. ಅದು ಆ ಕಬರ್ಲಿಂದಾಯ ವ್ಯಕ್ತಿಗೆ ಕಿಟ್ಟುಂಟು ನಾನು ಮದ್ರಸത്തിൽ ಉಸ್ತಾದ್ಮಾರು ಚೊಲ್ಲೆದು ಕೇಟು ತಿಂದೆ. അങ്ങനെ ಸಬಲು
ನಂಗೆಲ್ಲಾರು ತೈ ನಡ್ರೆವರು ಆದತ್ತೆ ಅದು ಅದರ ನೋಕರದು ಅದರ ಬಲ್ತಿರದು ಮೊಲ್ಲದಾಯ ಆದತ್ತು ನಂಗೆ ಉಂಡಾಕೊಂಡು ಆ ರೂಪത്തിൽ ಈ ಪರಿಸರ ನಾಲಾಚರಣೆ ಅವರು ಅರ್ಥಪೂರ್ಣಮಾಯವರು ನಾಲಾಚರಣೆ ಆಯ್ತು ಬದಲಾವಟ್ಟು ಚೊಂತು ನಂಡೆ ಪ್ರಾಸ್ತಾವಿಕ ಈ ಮೂಲಕ ನಂಡೆ ಪ್ರಾಸ್ತಾವಿಕ ಪಲ್ಕತ್ತು ನಿಪ್ಪಾಟ್ರೆ ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ. ಸರ ನಾಲಾಚರಣೆ ಎಂದಿಗೆ ಆಚರಣೆ ಹಾಕೋಣ ನಂಗೆ ಎಂದಿಗೆ ಕಲ್ಲರ ಕೋಡಿನೇ ಆಯ್ಕೆ ಹಾಕಿರ ಹುಡುಗ അതുപോലെ ಇಂಡಿ ಸ್ಕೂಲಿ അല്ലെങ്കിൽ ರಾಷ್ಟ್ರೀಯ ಹಬ್ಬ ಆಚರಣೆ ಹಾಕಿದ್ದು ಪೋಲೆಮೆ ಮದ್ರಸಲು ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಪರಿಸರ ದಿನಾಚರಣೆ ಆರೋಗ್ಯ ದಿನಾಚರಣೆ പോലത്തെ എല്ലാം ഞങ്ങൾ ആക്കിക്കൊണ്ടുള്ള കേവല കലാവിധന്മാർക്കായിട്ട് എഴുത്തുകാർക്ക് മാത്രമായിട്ടല്ല ഞങ്ങളെ മേൽ തന്നെ ഉള്ളൂ ഈ ഇങ്ങനത്തെ പരിസരಕ್ಕೆ ಸಂಬಂಧಪಟ್ಟ ವಿಷಯത്തിലുണ്ടോ ಈ ಮಹತ್ವ ചൊന്നോടമേ ಅದರ ಒಟ್ಟಿಗೆ ಪ್ರಾಸ್ತಾವಿಕ ಭಾಷಣ ಹಾಕಿയോ ഞങ്ങളെ അധ്യക്ഷ ആശിറുദ്ദീനിಗೆ നന്ദി ഇനി ഇന്നത്തെ ബിരുന്നർ ഞങ്ങളെ പ്രിയപ്പെട്ട സുഹൃത്ത് നവാസ് കൊല്ലറക്കോടി ഇതൊരു ആശംസ വാക്ക് ചൊല്ലണമെന്ന് കേട്ടുകൊണ്ടുള്ളേ. ಮೇಲ್ತೇನೆ ಬ್ಯಾರಿ ಎಲ್ತುಗಾರ್ പിന്നെ ಕಲಾವಿದಮಾರ ಕೂಟ ಹಾಗೂ ಮಸ್ಜಿದ್ ತಕ್ವಾ ಕಲ್ಲರಕೋಡಿ ಹಾಗೂ ಈ ಒಂದು ಜಂಟಿ ಆಶ್ರಯದಲ್ಲಿ ನಡೆಸುತ್ತಿರುವಂತಹ ಪರಿಸರ ನಾಲಾಚರಣೆ ಹಾಗೂ ಗಿಡವನ್ನು ವಿತರಣೆ ಮಾಡುವಂಥ ಸಸಿಯನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಮೇಲ್ತನೆ ಸಂಘಟನೆ ಮಾಡ್ತಾ ಬಂದಿದೆ. ಈ ಮೇಲ್ತನೆಯ 2ನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಈ ಒಂದು ಮೇಲ್ತನೆ ಸಂಘಟನೆಯ ವಿಶೇಷತೆ ಎಂದರೆ ಈ ಒಂದು ಸಂಘಟನೆಯಲ್ಲಿರುವಂತಹ ಹೆಚ್ಚಿನ ಜನರು ನನಗೆ ಬಹಳ ಆತ್ಮೀಯರು ಹಾಗೂ ಒಡನಾಡಿಗಳಾಗಿದ್ದಾರೆ. ಇದರ ಇಸ್ಮಾಯಿಲ್ ಟಿ ಅವರು ನನ್ನ ಉಪನ್ಯಾಸಕರು ಹೌದು, ಅದೇ ರೀತಿ ಒಬ್ಬರು ಮಾರ್ಗದರ್ಶಕರು ಕೂಡ ಹೌದು, ಅದೇ ರೀತಿ ಆಲಿಕುಂಜಿ ಹಾಜಿ ಪಾರೆಯವರು ಕೂಡ, ಅದೇ ರೀತಿ ಇಬ್ರಾಹಿಂ ಅವರು, ಅದೇ ರೀತಿ ಅಶೀರುದ್ದೀನ್ ಸಾರ್ತಬೇಲ್ರವರು ಹಾಗೂ ಇಕ್ಬಾಲ್ ಸಾಮ್ನಿಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಬಹಳ ಒಡನಾಡಿಗಳು. ಅದೇ ರೀತಿ ಈ ಮೇಲ್ತನೆ ಎಂಬುದು ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಸಂಘಟನೆ ಅಂತ ಹೇಳ್ಬೋದು. ಯಾಕಂದರೆ ಸೀಮಿತ ವ್ಯಕ್ತಿಗಳನ್ನು ಮತ್ತು ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರುವಂತಹ ಕೆಲವು ಆಯ್ದ ವ್ಯಕ್ತಿಗಳನ್ನು ಒಳಗೊಂಡಂತಹ ಒಂದು ಅತ್ಯುತ್ತಮವಾದಂತಹ ಸಂಘಟನೆ. ಯಾವುದೇ ರೀತಿಯ ಮನಸ್ತಾಪವಿಲ್ಲದೆ ನಾನು ಹಲವಾರು ಕಾರ್ಯಕ್ರಮಗಳನ್ನು ಇವರದ್ದು ನೋಡ್ತಾ ಇದ್ದೇನೆ. ಸಣ್ಣ ಪುಟ್ಟ ಕಾರ್ಯಕ್ರಮ ಆದರೂ ಕೂಡ ಬಹಳ ದೊಡ್ಡ ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಈ ಒಂದು ಮೇಲ್ತನೆ ಸಂಘಟನೆ ಮಾಡ್ತಾ ಇದೆ. ಇವತ್ತು ಕೂಡ ನೀವು ನೋಡ್ಬೋದು, ಈ ಒಂದು ಪರಿಸರ ದಿನಾಚರಣೆ ಎಂಬುದು ಈಗಾಗಲೇ ನಮ್ಮ ಮೇಲ್ತನೆ ಅಧ್ಯಕ್ಷರು ಆಶಿರುದ್ದೀನ್ ಸಾರ್ತಬೇಲ್ರವರು ಹೇಳಿದರು. ಈ ಪರಿಸರ ದಿನಾಚರಣೆ ಎಂಬುದು ನಾವೆಲ್ಲರೂ ಚಿಕ್ಕವರಿರುವಾಗ ನಮ್ಮ ಶಾಲೆಯಲ್ಲಿ ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತ್ರ ಈ ಒಂದು ಪರಿಸರ ದಿನಾಚರಣೆ ಮಾಡ್ತಿದ್ದೆವು. ಬೇರೆ ಹೊರಗಿನ ಸಂಘಟನೆಗಳು ಅಥವಾ ಬೇರೆ ನಮ್ಮ ಸಾರ್ವಜನಿಕರು ಯಾರು ಕೂಡ ಈ ಒಂದು ಪರಿಸರ ದಿನಾಚರಣೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ನಾವು ಅದರ ಜವಾಬ್ದಾರಲೆಂಬ ರೀತಿಯಲ್ಲಿ ಇತ್ತು. ಆದರೆ ಇದೆಲ್ಲವನ್ನು ಬದಿಗಿಟ್ಟುಕೊಂಡು ಇದು ಎಲ್ಲರ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ಈ ಒಂದು ಸಸಿಯನ್ನು ನೆಡುವುದು ಹಾಗೂ ವಿತರಿಸುವಂಥ ಕಾರ್ಯಕ್ರಮವನ್ನು ಇವತ್ತಿಟ್ಟಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಪ್ರಾಕೃತಿಕ ಅಸಮತೋಲನದಿಂದಾಗಿ ನಿಮಗೆ ಗೊತ್ತಿರಬಹುದು, ಪ್ರಳಯ ಬರ್ತಾ ಇದೆ. ಕಳೆದ 2 ವರ್ಷ ಮುಂಚೆ ನಮ್ಮ ನೆರೆಯ ಕೇರಳ ಹಾಗೂ ಕರ್ನಾಟಕದ ಬೆಳಗಾಂ ಇರ್ಬೋದು, ನಮ್ಮ ಹತ್ತಿರದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಜೂರು ಪರಿಸರದಲ್ಲಿ ಕೂಡ ಪ್ರಳಯ ಬಂದಿತ್ತು, ನೆರೆ ಬಂದು ಅನೇಕ ಸಾರ್ವಜನಿಕ ಆಸ್ತಿಪಾಸ್ತಿಗಳು ನಷ್ಟಗೊಂಡು ಜನರ ಜೀವನ ಕೂಡ ಅಸ್ತವ್ಯಸ್ತ ಆದಂಥ ಸಂದರ್ಭ ಆಗಿದೆ. ಇದಕ್ಕೆಲ್ಲ ಕಾರಣ ಈ ಒಂದು ಪರಿಸರ ನಾಶ ಮುಖ್ಯ ಕಾರಣ. ಈ ಪರಿಸರ ನಾಶದಿಂದಾಗಿ ಮಳೆಗಳು ಕೂಡ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಕಾಲಕ್ರಮೇಣ ಮುಂಚೆಲ್ಲ ನಾವು ಸಣ್ಣವರಿರುವಾಗ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗ್ತಾ ಇತ್ತು. ಈಗಾಗೆಲ್ಲ ಮೇ ತಿಂಗಳಲ್ಲಿ ಬರ್ತದೆ, ಇಲ್ಲದ್ರೆ ಜುಲೈ ತಿಂಗಳಲ್ಲಿ ಬರ್ತದೆ, ಬಂದು ಕೂಡ 2 ದಿವಸ ಬರ್ತದೆ, ಮತ್ತು 10-15 ದಿವಸ ಬರುವುದಿಲ್ಲ. ಅದೇ ರೀತಿ ನಿಮಗೆ ಗೊತ್ತಿರ್ಬೋದು, ಕಳೆದ ತಿಂಗಳು ನಮಗೆ ಬಿಸಿಲಿನ ಸೆಕೆ ಬಹಳಷ್ಟು ಇತ್ತು. ಯಾಕಂದರೆ ಗಲ್ಫ್ ಕಂಟ್ರಿಯಲ್ಲಿ
ಎಷ್ಟು ತಾಪಮಾನದ ಒಂದು ಆ ಪ್ರಭಾವ ಇರ್ತಿತ್ತು ಅಷ್ಟೇ ನಮ್ಮ ಈ ದೇಶದಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಅನುಭವಿಸಿದ್ದೇವೆ. ಇದಕ್ಕೆಲ್ಲ ಕಾರಣ ಮರಗಳನ್ನು ಕಡಿಯೋದು. ನಮ್ಮ ಸುತ್ತಮುತ್ತಲಿರ್ಬೋದು, ಅದು ಒಂದು ಅಭಿವೃದ್ಧಿಗೋಸ್ಕರ ಆಗಿರ್ಬೋದು, ಆದರೂ ಕೂಡ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಒಂದು ಮಾತನ್ನು ಹೇಳಿದರು, ನಾಳೆ ಪ್ರಳಯ ಬರುವುದು ಖಂಡಿತ ಅಂತ ನಿಮಗೆ ಗೊತ್ತಿದ್ದರೂ ಕೂಡ ಇವತ್ತು ನೀವೊಂದು ಗಿಡವನ್ನು ನೆಡ್ರಿ ಎಂಬ ಸಂದೇಶವನ್ನು ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ನೀಡಿದರು. ಕಾರಣ ಈ ಒಂದು ಪರಿಸರದ ಪ್ರಾಮುಖ್ಯತೆಯನ್ನು ಅವತ್ತೇ ನಮಗೆ ಮನದಟ್ಟು ಮಾಡಿದರು. ಯಾಕಂದರೆ ನಾವು ಒಂದು ಮರವನ್ನು ಕೆಲವು ರಸ್ತೆಗಳು ಮಾಡುವಾಗ ಅಥವಾ ಮನೆ ನಿರ್ಮಾಣ ಮಾಡುವಾಗ ಅಥವಾ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಾಗ ಮರಗಳನ್ನು ಕಡಿಯುವುದು ಅನಿವಾರ್ಯವಾದರೂ ಕೂಡ ಆ ಕಡಿಯುವಂಥ ಸಂದರ್ಭದಲ್ಲಿ ಅದರ ಹತ್ತಿರದಲ್ಲೇ 1-2 ಗಿಡವನ್ನು ನೆಡುವುದಕ್ಕೆ ನಾವು ಪಣ ತೊಡಬೇಕು. ಅದು ನೆಟ್ಟಿದ್ದರಿಂದ ಮುಂದಕ್ಕೆ ನಮ್ಮ ಪರಿಸರವನ್ನು ನಾಶ ಆಗದೆ ಕಾಪಾಡಿಕೊಳ್ಬಹುದು. ಅದೇ ರೀತಿ ಪ್ಲಾಸ್ಟಿಕ್ಕನ್ನು ಎಲ್ಲದರಲ್ಲಿ ಬಿಸಾಡೋದು, ಮುಖ್ಯವಾಗಿ ನಮ್ಮ ಮನೆಯ ಸುತ್ತಮುತ್ತಲಿರ್ಬೋದು ಅಥವಾ ನಮ್ಮ ರಸ್ತೆ ಬದಿಯಲ್ಲಿರ್ಬೋದು, ನಾವು ಅಂಗಡಿ ಬಾಗಿಲಿಗೆ ಹೋಗಿ ಏನಾದರೂ ಚಾಕ್ಲೇಟ್ ಇನ್ನಿತರ ತಿನಿಸುಗಳನ್ನು ತಿಂದು ಅದರ ಪ್ಲಾಸ್ಟಿಕ್ಕನ್ನಲ್ಲಿ ಬಿಸಾಡಿ ಅದು ಕೂಡ ಮಣ್ಣಿನ ಅಡಿಗೆ ಬಿದ್ದು ಪ್ಲಾಸ್ಟಿಕ್ಕು ಎಷ್ಟೋ ವರ್ಷ ಕಳೆದರೂ ಕೂಡ ಅದು ಮಣ್ಣಲ್ಲಿ ಇದಾಗುವುದಿಲ್ಲ, ಕೊಳೆಯುವುದಿಲ್ಲ. ಹಾಗೆ ಇರುವುದರಿಂದ ಅದು ಕೂಡ ಮಾರಕವಾದಂತಹ ಕ್ಯಾನ್ಸರ್ ರೋಗ ಕೂಡ ಮುಖ್ಯ ಕಾರಣ ಅಂತ ಈ ಒಂದು ಪರಿಸರ ನಾಶ ಆದ್ದರಿಂದ ನಿಮಗೆ ಆಗ್ತದೆ ಎಂಬ ಮಾತನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಎಂಬ ಜ್ವರ ಕೂಡ ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಆವರಿಸ್ತಾ ಇದೆ. ಹೆಚ್ಚಾಗಿ ಈ ಒಂದು ಸಾಂಕ್ರಾಮಿಕ ರೋಗ ಬರುವುದು ಸಿಟಿ ಪರಿಸರದಲ್ಲಿ. ಆದರೆ ಈ ಒಂದು ಡೆಂಗ್ಯೂ, ಈ ವರ್ಷದ ಡೆಂಗ್ಯೂ ಸಿಟಿಯಲ್ಲಿ ಅಂದರೆ ಎಲ್ಲಿ ಕಾರ್ಪೊರೇಷನ್ ಇದೆಯೋ ಅಲ್ಲಿ 1% ಕೂಡ ಬರಲಿಲ್ಲ. ಎಲ್ಲವೂ ಕೂಡ ಹಳ್ಳಿ ಪ್ರದೇಶದಲ್ಲಿ ಆವರಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಸಿಟಿಯವರು ಕೂಡ ಈಗ ಅದರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿಕೊಂಡು ಅವರು ತಮ್ಮ ಸುತ್ತಮುತ್ತಲಿನಲ್ಲಿ ನೀರು ನಿಲ್ಲದಾಗೆ, ಕೊಳಚೆ ನೀರು ನಿಲ್ಲದಾಗೆ ನೋಡಿಕೊಂಡಿರುವುದರಿಂದ. ಆದರೆ ನಮ್ಮ ಮನೆಯ ಸುತ್ತಮುತ್ತಲಲ್ಲಿ ಈಗ ಮಳೆಗೆ ಸ್ವಲ್ಪ ಬಂದ ನೀರನ್ನು ಪಾತ್ರೆ ಅಥವಾ ಇನ್ನಿತರ ಡ್ರಮ್ಮನ್ನು ನಾವು ಓಪನ್ ಆಗಿ ಇಡುವುದರಿಂದ ಅದಕ್ಕೆ ಬಂದಂಥ ನೀರು ತುಂಬ ದಿನ ಆದ ನಂತರ ಅದರಲ್ಲಿ ಹುಳಗಳು ಬಂದು ಅಥವಾ ಸಾಂಕ್ರಾಮಿಕ ಹರಡುವಂತಹ ಕೀಟಾಣುಗಳು ಬಂದು ನಿಂತುಕೊಂಡು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಒಂದು ಡೆಂಗ್ಯೂ ಬಾಧಿಸುವಂತಹ ಲಕ್ಷಣಗಳು ಇರುವುದರಿಂದ ನಾವು ನಮ್ಮ ಮನೆಯ ಸುತ್ತಮುತ್ತಲಗಳು ಕೂಡ ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಈ ಎಲ್ಲ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಮೇಲ್ತನೆ ಎಂಬ ಸಂಘಟನೆಯು ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟಿದೆ. ಈ ನಿಟ್ಟಿನಲ್ಲಿ ನಮ್ಮ ಊರಿನ ಈ ಒಂದು ಪರಿಸರದಲ್ಲಿ ಈ ಮಸ್ಜಿದ್ ತಕ್ವಾದಲ್ಲಿ ನೀವು ಕಾರ್ಯಕ್ರಮ ಇಟ್ಟಿದ್ದೀರಿ. ನಿಮಗೆ ನಾನು ನರಿಂಗಾಣ ಪಂಚಾಯತ್ನ ಅಧ್ಯಕ್ಷನಾಗಿ ವೈಯಕ್ತಿಕವಾಗಿ ಕೂಡ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪರಿಸರ ಎಂದಿಗೂ ಸಂರಕ್ಷಣೆ ಹಾಕೋಣ, ಎಂಗನೆ ಸಂರಕ್ಷಣೆ ಹಾಕೋಣ ಚೊಂತು ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ಕಲ್ಲರಕೋಡಿ ವಿಶದಮಾಯಿತು ಜೊಂತು ഞങ്ങളെല്ലാവരും ಅದಕ್ಕೆ ಕಠಿಣമായ ಪರಿಶ್ರಮ ಎಡ್ಕೊಂಡು ಚೊಂದುಂಟು. ಮಕ್ಕಳು ಸೊಬೆಯಿಲೆ 6-6:30 ಗಂಟೆಗೆ ದರ್ಸಿಗೆ ಬಂದವರು, ನಾಷ್ಟಂಗೆ ಕೂಡ ಆಯ್ತಿಲ್ಲ. അതുപോലെ അതുകൊണ്ട് ഇപ്പം ഞങ്ങൾ സഭാ ಕಾರ್ಯಕ್ರಮ ഇനി നീണ്ടു നിൽക്കുകയില്ല. അധ്യക്ഷ ഞങ്ങളുടെ മേൽത്തന്നെ സ്ഥാപക അധ്യക്ഷനും ഇന്നത്തെ ലേസർ അധ്യക്ഷനായ ഹാജി ആലിക്കുഞ്ഞി പാറെ സംക്ഷിപ്തമായ ഒരു സന്ദേശത്തോട് അധ്യക്ഷ ഭാഷണം ಹಾಕೊಂಡು ಚೊಂತು ಅದಾಯ ಪಿನ್ನೆ ತೈ ಕೊಡುಕರ ಲೆಸ್ ಅದರ ഒരു ಪ್ರೋಗ್ರಾಮ್ ಆಯ್ತು. ಮಕ್ಕಳಿಗೆ ಒಂದು ಸ್ವೀಟ್ಸ್ ಕೊಡುಕದು ಅದಾಯ್ತು. ಮುಕ್ತಾಯ ಹಾಡುಗುಂಡು ಇನ್ಶಾಲ್ಲಾ. ಇನ್ನು ಆಲಿಕುಂಜಿ ಪಾರೆ പോലെ ಮಸ್ಜಿದ್ ತಕ್ವಾ ಇದರ ಅಧ್ಯಕ್ಷ NI ಮೊಹಮ್ಮದ್, ಮೇಲ್ತನವರ ಅಧ್ಯಕ್ಷ ಅಶೀರುದ್ದೀನ್, ಮೇಲ್ತನಲ್ಲಿರುವ ഇബ്രാഹിം പാറ, മജീദ് പാറ, അതേപോലെ നമ്മൾ മേൽത്തനರು ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಮಸ್ಜಿದ್ ತಕ್ವಾರು ಎಲ್ಲ ಪದಾಧಿಕಾರಿಗಳು, ಸದಸ್ಯರು, അതേപോലെ ഈ മദ്രസത്തോ ഞങ്ങൾ പിർസത്തോ ಎಲ್ಲ ಮಕ್ಕಗೂ
ನಾನು ಅಸ್ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಪ್ಪಳೆ ಸಮಯ ಲೇಟಾಯಿರು ಮಕ್ಕ ಸುಬೈಗೆ ನಾಷ್ಟಾಕಾದ ಮದ್ರಸಕ್ಕೆ ಬಂದ ಮಕ್ಕ ಅವಳ ಜಾಸ್ತಿ ನೇರ ಕೂಡ ನಿಪ್ಪಾಟದು ಸರಿಯಾವಿಲ್ಲ. ನಾನು ಉದ್ದ ಬಳಕ ಬರ போகல ಸಂಕ್ಷಿಪ್ತമായിട്ട് ಜಂಡು ವಿಷಯ ಮಾತ್ರ ಚೊಂದಿಟ್ಟು ನನ್ನ ಬಳಕ ನಿಪ್ಪಾಟ್ರ. ಪರಿಸರ ಸಂರಕ್ಷಣೆ ಎಂದಿಗೆ ಹಾಕೋಣ ಇದು ನಂಗೆ ಮುಖ್ಯമായിട്ട് ನಂಗೆ ಚಿಂತನೆ ಹಾಕೊಂಡ ವಿಷಯ. ഞങ്ങളെ മക്കൾക്കു ഞങ്ങളെ എന്നത്തെ പീಳಿಗೆಗೆ ഞങ്ങൾ ಆಸ್ತಿಯಾಕರ. ഞങ്ങളെ ಮಕ್ಕಳು ഞങ്ങളെ എന്നത്തെ ಪೀಳಿಗೆಗೆ ഞങ്ങൾ ವಿದ್ಯಾಭ್ಯಾಸ ಕೊಡ್ಕರ. ಅಂಗಳೋ ಜೀವಂತಗೆ ಬೇಂಡಿಯ ತೆರುವಾಕಿ ಕೊಡ್ಕರ. ಅದೇ ಪೋಲ್ತವರು ಕರ್ತವ್ಯ ನಂಕೊಂಡು ಅದು ಆ ಮಕ್ಕಳು ನಂಗೆ ಈ ಪರಿಸರతో ಶುದ್ಧಮಾಗಿ ಕೊಡ್ಕೊಳವರು ಆ ಕರ್ತವ್ಯ ನಂಕೊಂಡು ഞങ്ങളെ മക്കളോ മുന്നത്തെ ഭവിഷ്യത്തോ എങ്ങനെ ഞങ്ങൾ ചിന്തന ആക്കറ. അതേപോലെ ആ മക്കൾക്ക് വേണ്ടിയോ ಶಾಂತಿಯುತമായ ഒരു ಜೀವನ ಹಾಕೋ ಆರೋಗ್ಯಕರമായ ಜೀವನ ಹಾಕೋ ಪರಿಸರತೆಯು ನಂಗೆ ನಲ್ಲಾಕಿ ಕೊಡ್ಕೊಂಡು ಅವ್ರ ಕರ್ತವ್ಯ ನಂಕೊಂಡು ಆದರೆ ನಂಗೆ ಎಲ್ಲರೂ ಚಿಂತನೆ ಹಾಕಿಟ್ಟು ಆ ಸ್ವರತ್ರ ಆ ಕರ್ತವ್ಯ ಹತ್ರ ನಂಗೆ ಮುನ್ನೊಳ್ಕೊಂಡು ಹೋಗೋಣಾയിട്ട് ನಂಗೆ ಪ್ರಯತ್ನ ಹಾಕೋಣ. ಮುನ್ನಳು ಪ್ಯಾಂಟ್ ನಗರ ಪ್ರದೇಶದಲ್ಲಿ ಮಾತ್ರ ಪರಿಸರ ಅಥವಾ ಮರ ನಡ್ರದು ಅಥವಾ ಇನ್ನಿತರ ವಿಷಯത്തിൽ പെറവിന്ത് ഇപ്പം എന്തായിരുന്നു ചൊന്നെങ്കിൽ പ്രതി ഒരു ಹಳ್ಳಿ ಜಾಗೇಲು ഞങ്ങൾ ಕಾಡು ಪ್ರದೇಶത്തിൽ ಅವ ಕೆಟ್ಟಬೇನಾയിട്ട് ಕಾಡು ಪ್ರದೇಶ ಗುಡ್ಡ ಪ್ರದೇಶ ಏದುಂಡು ಮರ ಇನ್ನ ಜಾಗ ಏದುಂಡು ಅದಲ್ಲಿ ಅವ ಕೆಟ್ಟದೋ ಪಿನ್ನರು ಬೇರೆ ಬಿಲ್ಡಿಂಗ್ ಹಾಕಿರೋದೋ ಇದು ಈ ವ್ಯವಸ್ಥೆಗೆ ಬೇನಾയിട്ട് ಉಳ್ಳೋ ಮರತ್ರ ഞങ്ങൾ എടുത്തിട്ട് ಹಳ್ಳಿ ಪ್ರದೇಶದಲ್ಲೂ ಪರಿಸರ ಸಂಪೂರ್ಣ ಬೆಡಕಾವರವರು ಪರಿಸ್ಥಿತಿಯಿಂದ ಬಂದರು. ಇದರ ഞങ്ങൾ ಗಮನത്തിൽ വെച്ചിട്ട് ഞങ്ങളെ ಅವಶ್ಯಕತೆಗೆ ಬೇನಾയിട്ട് ഞങ്ങൾ ಮರ ಕೊತ್ತೋಣು ಅಥವಾ ಗುಡ್ಡ ಪ್ರದೇಶದ ಲೆವೆಲಾಕಿರೋದ ಎಲ್ಲ ಹಾಕ್ಕೊಡು. ಅದರ ಒಟ್ಟಿಗೆ ಎಂದ ಹಾಕೊಂಡು ಚೊಂದಂಗೆ ನಂಗೆ ಓಡ ಸಾಧ್ಯ ಉಂಡು ഞങ്ങളിൽ ಓಡ ಜಾಗ ಖಾಲಿ ಉಂಡು ಹಂಗಂತ ಜಾಗದಲ್ಲಿ ഞങ്ങൾ ಎತ್ತರ ಸಾಧ್ಯ ಉಂಡು ಅತ್ತರ ಮರ ನಡ್ರು ಆ ಸ್ವರವು ഞങ്ങൾ ಹಾಕೋಣು. അങ്ങനെ ಹಾಕಿಗೆ ಮಾತ್ರ ಆ ಪರಿಸರ ಹತ್ರ ನಂಗೆ ಜಾಗೃತಿ ಆಯಿತು ಬೇಕೋ ಸಾಧ್ಯ ಉಂಡು. അതേപോലെ ഞങ്ങൾ ഔത്രമുട്ട ഞങ്ങൾ പൂത്തോಟ ಅಥವಾ ಇನ್ನಿತರ ಹಿಂಗಂತ ತೈಗಳ ನಟ್ಟಿಟ್ಟು അതിൽ രണ്ട് ಕಾರಣ ಉಂಡು ಪ್ರಯೋಜನ ಉಂಡು. ಒಂದು ಪರಿಸರ ಶುದ್ಧ ಅವರು ಜಣ್ಣ ಮತ್ತದು ഞങ്ങളെ ഔത്രമുട്ട നല്ലൊരു ചന്തത്തವರು ಗಾರ್ಡನು ಅವರು. ಈ ಕ್ರಮത്തിൽ ഞങ്ങൾ ಎಲ್ಲರೂ ಪ್ರಯತ್ನ ಹಾಕೋಣ. അതേപോലെ ഞങ്ങളെ മക്കൾക്ക് വേണ്ടിയോ മുന്നത്തെ ಜೀವಂತಕ್ಕೆ ಬೇಂಡಿ ತೆರು ನಂಗೆ ಹಾಕಿ ಕೊಡ್ಕೊಂಡು ಈ ಸಂದರ್ಭದಲ್ಲಿ ಚೊಂದಿಟ್ಟು ನಾನು ಯಾರ ಉದ್ದ ಪಳಕ ಬರ போகல. ಕಾರಣ ನಂಗೆ ಇಪ್ಪಳೆ ಸಮಯ ಲೇಟಾಯಿರು ಮಕ್ಕಳಿಗೆ ಪೈಕರು അതുകൊണ്ട് ನಾನು ഇത്ര ചൊന്നിട്ടു നിങ്ങളെല്ലാവരും മസ്ജിദ് തക്വ പിന്നെ ഈ മദ്രസത്തോ ಎಲ್ಲರೂ ಎಲ್ಲ ಸದಸ್ಯಮಾರೋ ಅಧ್ಯಕ್ಷರೋ ಪದಾಧಿಕಾರಿಮಾರೋ ನಿಂಗಳ ಈ ಸಹಕಾರತೆಗೆ ನಿಂಗೆ ನಾನು ಚಿರಋಣಿಯಾಯಿತು ನಂಡ ಜಂಡು ಬಳಕ ನಿಪ್ಪಾಟ್ರೆ ಆಶೀರ್ದವನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮ್ ಅಲೈಕುಂ. സമയോചിതമായിട്ട് ചുരുങ്ങിയ ജണ്ട് പൽക്ക ചൊന്ന അർത്ഥപൂർണമായ ജണ്ട് അധ്യക്ഷീയ ഭാഷണാക്കിയോ ഞങ്ങളെല്ലാവരും പിരിസത്തോ ആലിക്കുഞ്ച ഹാജി ആലിക്കുഞ്ഞി അവർക്ക് നന്ദി. അതുപോലെ സഭാ ಕಾರ್ಯಕ್ರಮത്തോ ഞങ്ങൾ ನಿಪ್ಪಾಟಗೂ പോന്ന ഞങ്ങൾക്ക് ഈ ഒരു ಸ್ಪಾಟ್ ಇവിടുത്തെ ഒരു ಜಾಗೆ ಇവിടുത്തെ ಕಮಿಟಿ ಹಾಕಿಯೋ ಕಲ್ಬು ನಿറഞ്ഞോ ಸಹಾಯ ಸಹಕರಣಕ್ಕೂ പിന്നെ ಎಲ್ಲತ್ತಗೂ ಈ ಪ್ರೋಗ್ರಾಮ್ ಸಕ್ಸಸ್ ಆಯದಿಗೆ നന്ദി ചൊല്ലുക വേണമായിട്ട് ഞങ്ങളോ ട്രഷറർ
ಇಬ್ರಾಹಿಂ ಹಾಜಿ ನಡುಪದವು ನಾ ಬಿಳ್ಚೊಂಡುಳೆ. ಅಸ್ಸಲಾಮಲೈಕುಂ ವರಹಮತುಲ್ಲಾಹಿ ವಬರಕಾತು. ಬ್ಯಾರಿ ಎಲ್ತಗಾರ್ವಿನ ಕಲಾದಂಬರ ಕೂಟ ಮೇಲ್ತನ್ನೆ ದ್ಯಾರ್ಲಕಟ್ಟೆ ಇದರ ತರಪುಲು ಇಂದು ನಡಕಡ್ದಾಯ ಮಸ್ತಿ ತಕ್ವಾತು ನಡಕಡಿ ಪರಿಸರ ನಾಲಾಚರಣೆ ಪರಿಸರ ಯಂಗನ ರಕ್ಷಣೆ ಹಾಕೊಂಡು ಚೊಲ್ಲೆ ಅವರು ವಿಷಯത്തിൽ ಇಂದು ನಾನು ಈ ಕಾರ್ಯಕ್ರಮ ಹಾಕಿ ಉಂಟುಲ್ಲ അതേപോലെ തൈ നടുന്ന ಕಾರ್ಯಕ್ರಮ ಹಾಕಿ ಉಂಟುಲ್ಲ ಈ ಕಾರ್ಯಕ್ರಮತ್ತು ഞങ്ങളെ മേൽത്തന്നിലുള്ളയും അതേപോലെ ഞങ്ങൾ എതിരുള്ള എല്ലാവർക്കും നന്ദി ചൊന്നുಂಟು. ഇന്നത്തെ ಕಾರ್ಯಕ್ರಮത്തെ ಅಧ್ಯಕ್ಷ ವಹಿಸಿರಿ ഞങ്ങളെ ಗೌರವ ಅಧ್ಯಕ್ಷರು ಮೇಲ್ತನಡೆ ಅಲಿ ಕುಂಜಪಾರ ಏಳಿಗೂ ನಾನು ഞങ്ങളെല്ലാവരും ഞങ്ങളെ മേൽത്തനും അതേപോലെ മസ്ജിദ് തക്വത്തെ പരമായിട്ട് ನಾನು ഏಳಿಗೆ കൽബ് നിറഞ്ഞ് നന്ദി ചൊന്നുಂಟುಲ್ಲ. അതേപോലെ ഇണ്ട് ಪ್ರಸ್ತಾಪ ಭಾಷಣ ಹಾಕಿರಿ ഞങ്ങളെ ಮೇಲ್ತನಡೆ ಅಧ್ಯಕ್ಷರು ഒരു മരം നട്ടെങ്കിൽ രണ്ട് മരം നടുവൻ ചൊല്ലി ഒരു സന്ദേശം കൊടുത്തിട്ടു നല്ലൊരു ഫലക ചൊന്നൂರು ഏಳಿಗೂ ನಾನು ഞങ്ങളെ ಮೇಲ್ತಂಡ ಪರವಾയിട്ടും ತಕ್ವ ಮಸ್ಜಿದ್ರ ಪರವಾയിട്ടും ಕಲ್ಬು ನಿറഞ്ഞ് നന്ദി ചൊന്നുಂಟುಲ್ಲ. അതേപോലെ ഇണ്ട് തുടക്ക ഇതിൻ്റെ ഉദ്ഘാടനം ആക്കിയത് ഇസുദ്ദീൻ അവസാനി ഉസ്താദ് ഏಳಿಗೂ ಕೂಡ ನಾನು ഞങ്ങളെ ಮೇಲ್ತಂಡ ಪರವಾയിട്ടും ഞങ്ങളെ മസ്ജിദ് തക്വത്തെ പരമായിട്ടും ನಾನು കൽബ് നിറഞ്ഞ് നന്ദി ചൊന്നുಂಟುಲ್ಲ. ഇണ്ട് ബിരുദരായിട്ട് വന്നിട്ട് ഈ രക്ഷണ എങ്ങനാക്കുന്നു ചൊല്ലതും അനുഭവത്തിൽ ആക്കി കൊടുത്തതായ ഞങ്ങൾ ചങ്ങായും നരിങ്ങാന ഗ്രാമപഞ്ചായത്ത് അധ്യക്ഷരായ നവാസ് കല്ലർകോട് ഏಳಿಗೂ ನಾನು ഞങ്ങളെ ಮೇಲ್ತಂಡ ಪರವಾയിട്ടും അതേപോലെ മസ്ജിദ് തക്വ പരമായിട്ടും അതിലേക്ക് നന്ദി ചൊന്നുಂಟುಲ್ಲ. അതേപോലെ ഉണ്ട് ഞങ്ങൾക്കെല്ലാവർക്കും ಮರ್ಹಬ ಚೊಂದು ಈ ಸಂಸ್ಥೆಯ ಅಧ್ಯಕ್ಷರು അതേപോലെ ಈ ಒಂದು ಕಾರ್ಯಕ್ರಮ ಹಾಕೋ ನಂಗೆ ಎಲ್ಲ ಥರത്തെ ನೆರವು ಹಾಕಿದಾಯ ಮೊಹಮ್ಮದ್ ಎನ್ನ ಅಧ್ಯಕ್ಷರು ಮಸ್ಜಿದುಲ್ ತಕ್ವ ಕಲ್ಲರ್ಗೋಡು ಏಳಿಗೂ ನಾನು ഞങ്ങളെ മേൽത്തണ്ട പരമായിട്ടും മസ്ജിദ് തക്വത്തെ പരമായിട്ടും നന്ദി ചൊന്നുಂಟುಲ್ಲ. ഞങ്ങളെല്ലാവരും ഈ കാര്യക്രമത്തെ നിരൂപണം ആക്കിയതും ഞങ്ങൾക്കെല്ലാവർക്കും സലഹ ತಂಡದಾಯ ഞങ്ങളെ ഇസ്മായിൽ മാസ്റ്റർ ഈ ಕಾರ್ಯಕ್ರಮ ನಿರೂಪಣೆ ಹಾಕಿದ್ರು ಅಯ್ಯಲಿಗೂ ಕೂಡ ഞങ്ങളെ ಮೇಲ್ತಂಡ ಪರವಾയിട്ടും ಮಸ್ಜಿದ್ ತಕ್ವ ಪರವಾയിട്ടും ಅಯ್ಯಲಿಗೂ ಕೂಡ ನಾನು ಕಲ್ಬು ನಿറഞ്ഞ് നന്ദി ചൊന്നുಂಟುಲ್ಲ. അതേപോലെ ഉണ്ട് ഖിറാഅത്ത് ഓതിയ മദ്രസ വിദ്യാർത്ഥിക്കും ഉണ്ട് ഞങ്ങളെ എതിർലുള്ളേ ഞങ്ങളെ ಮೇಲ್ತನಡೆ ಎಲ್ಲ ಸದಸ್ಯಮಾರು ಬಶೀರ್ ಅಹಮದ್ ಕಿನ್ನೆ, ಹಮ್ಜಾ ಮಲಾರ್, ಮನ್ಸೂರ್ ಅಹಮದ್ ಸಾಮಣಿಗೆ, ಮೊಹಮ್ಮದ್ ಬಾಷಾ ನಾಟಕಲ್, ಬಶೀರ್ ಕಲ್ಕಟ್ಟ, ಸಿದ್ದಿಕ್ ಎಸ್, ಅಶ್ರಫ್ ದೇರ್ಲಕಟ್ಟ, ಆಸಿಫ್ ಬಬ್ಬುಕಟ್ಟೆ, BM ಕಿನ್ಯ, ರಿಯಾಜ್ ಮಂಗಳೂರು, ರಫೀಕ್ ಕಲ್ಕಟ್ಟ, അതേപോലെ ഞങ്ങൾ ഉസ്താദ് ഉണ്ട്, ഞങ്ങൾ ಹಿರಿಯലുണ്ട് ബഷീർ ഇബ്രാഹിം പാറ. അതേപോലെ ഉള്ളത എല്ലാവർക്കും ಒಟ್ಟಿಗಾಯಿತು ഞങ്ങളെ ಮೇಲ್ತಂಡ ಪರವಾയിട്ടും ಮಸ್ಜಿದ್ ತಕ್ವ ಪರವಾയിട്ട് ಕಲ್ಬು നന്ദി ചൊന്നുಂಟು. ಈ നന്ദി ಕಾರ್ಯಕ್ರಮ ನಿಪಾಟ್ರೆ ವಾಕರ್ ದಯಮಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅಧ್ಯಕ್ಷ ಆಲಿಕುಂಜಿ ಪಾರೆ ಹಾಜಿ ಆಲಿಕುಂಜಿ ಪಾರೆ ಊರ್ತ ಮಸ್ಜಿದ್ ತಕ್ವರ ಅಧ್ಯಕ್ಷ ಮೊಹಮ್ಮದ್ ಎನ್ನಯ್ಯ ಅವ್ರಿಗೆ ಕೊಡ್ಕೊಂಡು ಜೊಂತು ಕೇಟುಂಡ್ಲೆ.